ಜಂಕ್ಷನ್ನಲ್ಲಿ ಜನ ಪರದಾಡೋ ಹಾಗಾಗಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರಸ್ತೆ ಕ್ರಾಸ್ ಮಾಡೋದು ಇಲ್ಲಿ ದೊಡ್ಡ ಟಾಸ್ಕ್. ಹಾಗಾದರೆ ಯಾಕೆ ಅಲ್ಲಿ ಝೀಬ್ರಾ ಕ್ರಾಸಿಂಗ್ ಇಲ್ವಾ ಅಥವಾ ಇನ್ನೇನಾದರೂ ಸಿಗ್ನಲ್ಸ್ ಇಲ್ವಾ? ಜನ ಯಾಕೆ ಇಷ್ಟು ಒದ್ದಾಡ್ತಾ ಇದ್ದಾರೆ? ಇಷ್ಟಕ್ಕೂ ಅಲ್ಲಾಗಿರ್ತಕ್ಕಂಥ ಲೋಪದೋಷಗಳು ಏನು ನೋಡೋಣ ಬನ್ನಿ. ಬನಶಂಕರಿ ಬಸ್ ನಿಲ್ದಾಣದ ಜಂಕ್ಷನ್ ಆಗ್ತಿದ್ಯಾ ಡೇಂಜರ್ ಸ್ಪಾಟ್. ಬಿಎಂಟಿಸಿ ಬಸ್ಸುಗಳಿಂದ ಪಾದಚಾರಿಗಳ ಪರದಾಟ, ರಸ್ತೆ ದಾಟಲಾಗದೆ ಸಾರ್ವಜನಿಕರು ಸುಸ್ತು. ಬೆಂಗಳೂರಿನ ಬ್ಯುಸಿ ಆಗಿರುವಂತಹ ಜಂಕ್ಷನ್ಗಳಲ್ಲಿ ಬನಶಂಕರಿಯ ಬಸ್ ನಿಲ್ದಾಣ ಕೂಡ ಒಂದು. ಇಲ್ಲಿ ಗಮನಿಸಬಹುದು, ಇಲ್ಲಿ ಯಾವ ಮಟ್ಟಕ್ಕೆ ಅಂದ್ರೆ ಹೆಚ್ಚಿನ ವಾಹನಗಳು ಓಡಾಡ್ತವೆ, ಜೊತೆಗೆ ಬಸ್ಗಳ ಸಂಖ್ಯೆ ಕೂಡ ಸಾಕಷ್ಟು ಬರೆದುವಂಥದ್ದು ಈ ಬನಶಂಕರಿಯ ನಿಲ್ದಾಣಕ್ಕೆ. ಇಲ್ಲಿ ಇತ್ತೀಚೆಗಷ್ಟೇ ಆಕ್ಸಿಡೆಂಟ್ ಆಗಿತ್ತು. ಒಂದು ಬಸ್ ಸಿಗ್ನಲ್ ಅನ್ನು ಜಂಪ್ ಮಾಡಿ ಬಿಎಂಟಿಸಿ ಚಾಲಕ ಟೂ ವೀಲರ್ ಚಾಲಕನಿಗೆ ಡಿಕ್ಕಿ ಆಗಿತ್ತು, ಅಪಘಾತ ಆಗಿತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಇನ್ನೊಂದು ಈಗ ಹೌದು, ಬನಶಂಕರಿ ಬಸ್ ನಿಲ್ದಾಣದ ಬಳಿ ಬಿಎಂಟಿಸಿ ಬಸ್ಸುಗಳದ್ದೇ ದೊಡ್ಡ ಸಮಸ್ಯೆ ಆಗಿದೆ. ಸಿಗ್ನಲ್ ಜಂಪ್ ಮಾಡೋ ಬಿಎಂಟಿಸಿ ಬಸ್ಸುಗಳಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳು ಪರದಾಡುವಂತಾಗಿದೆ. ಕೆಲ ಬಿಎಂಟಿಸಿ ಬಸ್ಸುಗಳು ಸಿಗ್ನಲ್ ಜಂಪ್ ದೃಶ್ಯಗಳು ಪಬ್ಲಿಕ್ ಟಿವಿ ಕಣ್ಣಿಗೆ ಬಿದ್ದಿವೆ. ಅದು ಮೊನ್ನೆಯಷ್ಟೇ ಸಿಗ್ನಲ್ ಜಂಪ್ ಮಾಡಿ ಟೂ ವೀಲರ್ ಸವಾರನಿಗೆ ಬಿಎಂಟಿಸಿ ಬಸ್ ಗುದ್ದಿತ್ತು. ಆದ್ರೂ ಈ ಜಂಕ್ಷನ್ ಬಳಿ ಸಿಗ್ನಲ್ ಜಂಪ್ ನಿಂತಿಲ್ಲ. ಜನರ ಪರದಾಟವು ಕೇಳುವಂತಿಲ್ಲ. ಇಲ್ಲಿ ಸಾಕಷ್ಟು ಸಿಗ್ನಲ್ಗಳಿದ್ದಾವೆ. ಆ ಸಿಗ್ನಲ್ಗಳು ಯಾವ ಕಡೆಗೆ ಬಿಟ್ಟಿದ್ದಾರೆ ಯಾವುದು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಈ ಪಾದಚಾರಿಗಳು ಏನಿರ್ತಾರೆ ಅವರು ರಸ್ತೆಯನ್ನ ಕ್ರಾಸ್ ಮಾಡೋದಕ್ಕೆ ಹರಸಾಹಸವನ್ನ, ಅಂದ್ರೆ ಝೀಬ್ರಾ ಕ್ರಾಸ್ ಮೇಲೆ ರಸ್ತೆಯನ್ನು ದಾಟೋದಕ್ಕೂ ಕೂಡ ಹರಸಾಹಸ ಪಡುವಂತ ಒಂದು ರೀತಿಯ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸುಮಾರು 10 ನಿಮಿಷ 15 ನಿಮಿಷ ಕಾದ್ರೂ ಕೂಡ ರಸ್ತೆಯನ್ನ ದಾಟೋದಕ್ಕೆ ಸಾಧ್ಯ ಆಗೋದಿಲ್ಲ. ವಾಹನಗಳು ಚಲಿಸ್ತಾ ಇರುವಂತಹ ಸಂದರ್ಭದಲ್ಲೇ ರಸ್ತೆಯನ್ನ ಕ್ರಾಸ್ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಇಲ್ಲೊಂದು ಸ್ಕೈ ವಾಕ್, ಅಂದ್ರೆ ಇಷ್ಟು ದೊಡ್ಡ ಜಂಕ್ಷನ್ ಇದೆ, ಇಲ್ಲಿ ಎಲ್ಲೂ ಕೂಡ ಒಂದು ಸ್ಕೈ ವಾಕ್ ಇಲ್ಲ. ಸ್ಕೈ ವಾಕ್ ನ ಅಗತ್ಯತೆ ತುಂಬಾ ಇದೆ. ಇಲ್ಲಿ ಪಾದಚಾರಿಗಳ ಸಾರ್ವಜನಿಕರ ಒತ್ತಾಯ ಕೂಡ ಇದೆ. ಬ್ಯುಸಿ ಜಂಕ್ಷನ್ ನಲ್ಲಿ ರಸ್ತೆ ಕ್ರಾಸ್ ಮಾಡಲು ಸಾರ್ವಜನಿಕರ ಪರದಾಟ. ಸ್ಕೈ ವಾಕ್ ಆದ್ರೂ ನಿರ್ಮಾಣ ಮಾಡಿ ಎಂದು ಆಕ್ರೋಶ. ಹೌದು, ನಗರದ ಕೆಲವು ಕಡೆ ಅದು ಬೇಡದ ಜಾಗಗಳಲ್ಲಿ ಸ್ಕೈ ವಾಕ್ ಗಳನ್ನ ನಿರ್ಮಾಣ ಮಾಡ್ತಾರೆ. ಆದ್ರೆ ಇಂತಹ ಬ್ಯುಸಿ ಜಂಕ್ಷನ್ ಆದ ಬನಶಂಕರಿ ಜಂಕ್ಷನ್ ಅಲ್ಲಿ ಸ್ಕೈ ವಾಕ್ ನಿರ್ಮಾಣ ಮಾಡಿಲ್ಲ. ಈಗಲಾದ್ರೂ ಸ್ಕೈ ವಾಕ್ ನಿರ್ಮಿಸಿ ಎಂದು ಸಾರ್ವಜನಿಕರ ಒತ್ತಾಯ ಕೇಳಿ ಬರ್ತಾ ಇದೆ. ಅಂಗವಿಕಲರಿರ್ತಾರೆ, ಅವ್ರಿಗೊಂದು ಸ್ಕೈ ವಾಕ್ ಇದ್ರೆ ಬಹಳ ಒಳ್ಳೇದು. ಜನಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಟ್ರಾಫಿಕ್ ಇರೋದ್ರಿಂದ ಸ್ಕೈ ವಾಕ್ ಇದ್ರೆ ತುಂಬಾ ಒಳ್ಳೇದು. ಬಹಳ ಕಷ್ಟ ಆಗುತ್ತೆ, ರೋಡ್ ಕ್ರಾಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೌದೌದು, ಮೇಲೆ ಬ್ರಿಡ್ಜ್ಗಳು ಕಟ್ತಾ ಇಲ್ಲ, ಎಲ್ಲ ಜನ ಓಡಾಡೋ ಜಾಗದಲ್ಲೆಲ್ಲ ಕಟ್ತಾ ಇದ್ದಾರೆ. ಇಲ್ಲಿ ಕಟ್ಟರೆ ತುಂಬಾ ಒಳ್ಳೇದು. 10 ನಿಮಿಷ 1/4 ಗಂಟೆ ಆಗುತ್ತೆ. ಬಸ್ಗಳು ಬರ್ತಾನೆ ಇರ್ತವೆ. ಕೆಲವು ಕಡೆ ಬ್ರಿಡ್ಜ್ ಕಟ್ಟಿದ್ದಾರೆ, ಯಾರು ಯೂಸ್ ಮಾಡ್ತಾನೆ ಇಲ್ಲ. ಅಲ್ಲಿ ಯಶವಂತಪುರದಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ, ಲಿಫ್ಟೇ ವರ್ಕ್ ಆಗ್ತಾ ಇಲ್ಲ. ಇದರ ಇದೆ, ಯಾರು ಬಂದು ಚೆಕ್ ಮಾಡೋದು ಇಲ್ಲ. ಅಲ್ಲೂ ಹಾಕ್ಬೇಕಿಲ್ಲ, ಇಲ್ಲ ಹಾಕ್ಬೇಕು. ಒಂದು, ಬಿಎಂಟಿಸಿ ಬಸ್ಸುಗಳು ಸಿಗ್ನಲ್ ಜಂಪ್ ಮಾಡೋದು ನಿಲ್ಬೇಕು. ಜೊತೆಗೆ 10 ಸಿಗ್ನಲ್, ಸಾವಿರಾರು ವಾಹನಗಳು, ಲಕ್ಷಾಂತರ ಜನ ಸಂಚರಿಸುವ ಈ ಬನಶಂಕರಿ ಜಂಕ್ಷನ್ ನಲ್ಲಿ ಸ್ಕೈ ವಾಕ್ ಅಗತ್ಯತೆ ತುಂಬಾ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಇಲ್ಲೊಂದು ಸ್ಕೈ ವಾಕ್ ನ ನಿರ್ಮಾಣ ಮಾಡಬೇಕು. ಬೇರೆ ಕಡೆಗಳಲ್ಲಿ ಬಳಕೆನೇ ಆಗೋದಿಲ್ಲ. ಆ ತರದ ಕಡೆಗಳಲ್ಲೆಲ್ಲ ಸ್ಕೈ ವಾಕ್ ಅನ್ನು ನಿರ್ಮಾಣ ಮಾಡ್ತಾರೆ. ಆದ್ರೆ ಇಂಥ ಕಡೆಗಳಲ್ಲಿ ಸ್ಕೈ ವಾಕ್ ನ ನಿರ್ಮಾಣ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.